ಹಾಯ್ ಎವ್ರಿವನ್. ಇವತ್ತು ನಾವು ಕ್ಯಾಲೆಂಡರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಈಸಿ ಟ್ರಿಕ್ಸನ್ನು ತಿಳಿದುಕೊಳ್ಳೋಣ. ಇದಕ್ಕೆ ನಮ್ಗೆ ಏನು ಗೊತ್ತಿರಬೇಕಂದ್ರೆ ಡೇ ಕೋಡ್ ಗೊತ್ತಿರಬೇಕು, ಮಂತ್ ಕೋಡ್ ಮತ್ತು ಇಯರ್ ಕೋಡ್ ಗೊತ್ತಿರಬೇಕು. ಡೇ ಕೋಡ್ ಅಂತಂದ್ರೆ ಸಂಡೇ ಟು ಸ್ಯಾಟರ್ಡೇ 0 to 6 ನಂಬರ್ಸ್ ಬರ್ತಾವೆ. ಅಂದ್ರೆ ಸಂಡೇ ಅಂದ್ರೆ 0, ಮಂಡೇ ಅಂದ್ರೆ 1, ಟ್ಯೂಸ್ಡೇ ಅಂದ್ರೆ 2, ವೆನ್ಸ್ಡೇ ಕೋಡ್ 3, ಥರ್ಸ್ಡೇ ಕೋಡ್ 4, ಫ್ರೈಡೇ ಕೋಡ್ 5, ಸ್ಯಾಟರ್ಡೇ ಕೋಡ್ 6. ಇದು ಗೊತ್ತಿರಬೇಕು ನಮ್ಗೆ ಡೇ ಕೋಡ್. ಅದೇ ರೀತಿಯಾಗಿ ಮಂತ್ ಕೋಡ್ ಏನಂತಂದ್ರೆ ಜನವರಿ ಟು ಡಿಸೆಂಬರ್ 033614625 ಈ ಒಂದು ಮಂತ್ ಕೋಡು ನಮಗೆ ನೆನಪಿರಬೇಕು. ಅಂದ್ರೆ ಇದು ಜನವರಿ 0, ಫೆಬ್ರವರಿ 3, ಮಾರ್ಚ್ 3, ಏಪ್ರಿಲ್ ಕೋಡ್ 6 ಬರುತ್ತೆ, ಮೇ ಕೋಡ್ 1 ಬರುತ್ತೆ, ಜೂನ್ ಕೋಡ್ 4, ಜುಲೈ 6, ಆಗಸ್ಟ್ 2, ಸೆಪ್ಟೆಂಬರ್ 5, ಅಕ್ಟೋಬರ್ 0, ನವೆಂಬರ್ 3, ಡಿಸೆಂಬರ್ 5 ಬರುತ್ತೆ. ಇದು ಶಾರ್ಟ್ಕಟ್ ಆಗಿ ಜನವರಿ ಟು ಡಿಸೆಂಬರ್ ಅಂತ ಬರ್ಕೊಂಡು 033614625 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಮಂತ್ ಕೋಡ್ ನಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇಯರ್ ಕೋಡ್ 1700ರಿಂದ 2000ವರೆಗೂ, ಅಂದರೆ 1700, 1800, 1900, 2000. ಇದ್ರದ್ದು ಇಯರ್ ಕೋಡ್ ಬಂದ್ಬಿಟ್ಟು 4206. 1700ಕ್ಕೆ 1700 ಕೋಡ್ ಏನಂದ್ರೆ 4, 1800ರದ್ದು 2, 1900ರದ್ದು 0, 2000ರದ್ದು 6. ಇದನ್ನು ಈಸಿಯಾಗಿ 17, 18, 19, 20 4206 ಅಂತ ಹೇಳಿ ಈ ಇಯರ್ ಕೋಡನ್ನು ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಅಂದ್ರೆ ಇವತ್ತು ನಮ್ಗೆ ಡೇಟ್ 6 ಇದೆ ಅಂತ ಅಂದ್ಕೊಳ್ಳೋಣ. ಮಂತ್ ಆಗಸ್ಟ್ ಇದೆ, ಇಯರ್ 2025 ಇದೆ. ಈ ಡೇಟು 6 ಇದ್ದಾಗ ಯಾವ ಡೇ ಇತ್ತು ಅಂತ ತಿಳಿದುಕೊಳ್ಳಿಕ್ಕೆ ಫಾರ್ಮುಲಾ ಏನಂತಂದ್ರೆ ಡೇ ಈಸ್ ಈಕ್ವಲ್ ಟು ಡೇಟ್ ಪ್ಲಸ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ ಪ್ಲಸ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ ಡಿವೈಡ್ ಬೈ 4 ಮಾಡಬೇಕು, ಪ್ಲಸ್ ಮಂತ್ ಕೂಡ ಪ್ಲಸ್ ಇಯರ್ ಕೂಡ ಹೋಲ್ ಡಿವೈಡೆಡ್ ಬೈ 7 ಮಾಡಬೇಕು. ಈ 7 ಯಾಕಂದ್ರೆ ಒಂದು ವಾರದಲ್ಲಿ 7 ದಿನಗಳಿರ್ತಾವೆ, ಸೊ ಇಲ್ಲಿ 7 ಮಾಡಬೇಕು. ಇಲ್ಲಿ ಡಿವೈಡೆಡ್ ಬೈ 4 ಯಾಕೆ ಮಾಡಿದೀವಿ ಅಂದ್ರೆ 4 ವರ್ಷಕ್ಕೊಮ್ಮೆ ಲೀಪ್ ಇಯರ್ ಬರುತ್ತೆ, ಸೊ ಇಲ್ಲಿ ಡಿವೈಡ್ ಬೈ 4 ಮಾಡಬೇಕಾಗುತ್ತೆ. ಇದು ನಮಗೆ ಗೊತ್ತಿರಬೇಕು. ಇಯರ್ ಕೋಡ್ ಇದೆಯಲ್ಲ, ಇಲ್ಲಿ 1700, 1800, 1900, 2000, 2000 ಇದು 1700 ಕೋಡು 4, 1800ರದ್ದು 2, 1900ರದ್ದು 0, 2006 ಅಂದರೆ ಇಲ್ಲಿ 1700ರಿಂದ 1799 ಇದು ಏನಾಗುತ್ತೆ ಕೋಡ್ 4 ಬರುತ್ತೆ. 1800ರಿಂದ 1899 2, 1700ರಿಂದ 1799 4, 1800ರಿಂದ 1899 2, 1900ರಿಂದ 1999 0, 2000ರಿಂದ 2999ವರೆಗೂ ಇಯರ್ ಕೋಡ್ ಏನು ಬರುತ್ತೆ ಅಂದರೆ 6 ಬರುತ್ತೆ. ಇದು ನಮಗೆ ಈ ಇಯರ್ ಕೋಡ್ ಗೊತ್ತಿರಬೇಕು. ಸೊ ಫಾರ್ಮುಲಾ ಇದು ಇದೆಯಲ್ಲ, ಆವಾಗಲೇ ಹೇಳಿದಾಗೆ ಈ ಫಾರ್ಮುಲಾ ನಮಗೆ ಗೊತ್ತಿದ್ರೆ ನಾವು ಡೇಯನ್ನು ಕಂಡುಹಿಡಿಬೋದು. ಈಗ ಫಾರ್ ಎಕ್ಸಾಂಪಲ್ ಡೇಟ್ 6 ಇದೆ, ಮಂತ್ ಆಗಸ್ಟ್ ಇದೆ, ಇಯರ್ 2025 ಇದೆ ಅಂದಾಗ ಈ ಆಗಸ್ಟ್ದು ಕೋಡು ನಾವು ಇಲ್ಲಿ ಹುಡುಕಿದ್ರೆ ಸಿಗುತ್ತೆ. ಆಗಸ್ಟ್ದು ಕೋಡ್ ಏನಿದೆ 2 ಇದೆ. 2 ಗೊತ್ತಿರಬೇಕು ನಮ್ಗೆ. 2025 ಅಂತಂದರೆ ಇಲ್ಲಿ 2000ದ ಕೋಡ್ ಏನು ಬರುತ್ತೆ 6 ಬರುತ್ತೆ. ಅಂದರೆ 2000ರಿಂದ 1999ವರೆಗೆ ಒಳಗೆ ಬರುತ್ತಲ್ಲ, ಇದು 2025. ಸೊ ಇದ್ರ ಕೋಡ್ ಏನಾಗುತ್ತೆ 6 ಆಗುತ್ತೆ ಇಯರ್ ಕೋಡ್. ಸೊ ಈಗ ನಾವು ಈ ಒಂದು ಡೇಯನ್ನು ಕಂಡುಹಿಡಿಯೋಣ. ಈಗ ಡೇಟ್ ನಮ್ಗೆ 6 ಅಂತ ಗೊತ್ತೈತಿ, ಇಯರ್ 2025 ಅಲ್ಲ. ಇವಾಗ ಏನು ಡೇಟ್ ಅಂದರೆ 6, ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ ಏನು ಬರುತ್ತೆ 25 ಬರುತ್ತೆ. ಮತ್ತು ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ 25 ಡಿವೈಡೆಡ್ ಬೈ 4 ಬರ್ಕೋಬೇಕು. ಮಂತ್ ಕೋಡ್ ಏನಿದೆ ಆಗಸ್ಟ್ದು 2 ಇದೆ, ಇಯರ್ ಕೋಡ್ ಏನಿದೆ 6 ಇದೆ, ಇದ್ರ ಹೋಲ್ ಡಿವೈಡೆಡ್ ಬೈ 7 ಮಾಡಬೇಕು. ಅಂದರೆ 6 + 25 ಪ್ಲಸ್ ಇದು 4 1 4 6 ಮಾಡಬೇಕು. ಈಗ ರಿಮೈಂಡರ್ ಏನು ಬಂದರೂ ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಏಕೆಂದ್ರೆ 4 6 24, ಈ ಅಂದರೆ 25ಕ್ಕಿಂತ ಚಿಕ್ಕದಾದಂಥ ಒಂದು ಸಂಖ್ಯೆಯಿಂದ ಇದು ಕನ್ಸಿಡರ್ ಮಾಡಬೇಕಾಗುತ್ತೆ. 4 6 24 ಆಯಿತು. ರಿಮೈಂಡರ್ ಏನು ಬಂದರೂ ಅದನ್ನು ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟ್ ಮಂತ್ ಕೂಡ 2 + 6 ಇವಿಷ್ಟನ್ನು ನಾವು ಕೂಡಿಸಿದಾಗ 45 ಬರುತ್ತೆ. 45 ಡಿವೈಡ್ ಬೈ 7 ಮಾಡಿದಾಗ ಇಲ್ಲಿ ಮಾಡಿದ್ದೀವಿ ನೋಡು, 7 6 42, 7 6 42, ರಿಮೈಂಡರ್ 3 ಉಳಿತೈತಿ. ಇಲ್ಲಿ ನಾವು ರಿಮೈಂಡರನ್ನು ಕನ್ಸಿಡರ್ ಮಾಡಬೇಕು. 3 ಅಂದ್ರೆ ಇಲ್ಲಿ ಡೇ ಕೋಡ್ ಒಳಗೆ ಇಲ್ಲಿ ನೋಡ್ರಿ ನಮಗೆ ರಿಮೈಂಡರ್ 3 ಬಂದಿತ್ತು. ಸೊ 3 ಅಂದರೆ ಇಲ್ಲಿ ವೆನ್ಸ್ಡೇ ಬರುತ್ತೆ. ಈ ಡೇ ಕೋಡ್ 3 ಅಂತಂದರೆ ಇದ್ರದ್ದು ಏನಿದು ವೆನ್ಸ್ಡೇ ಅಂದಂಗಾಯ್ತು. ರಿಮೈಂಡರ್ 3 ಇದೆ, 3 ಅಂದಾಗ ನಮ್ಗೆ ಯಾವ್ದು ಗೊತ್ತಾಯಿತು ವೆನ್ಸ್ಡೇ ಅಂತ ಗೊತ್ತಾಯಿತು. ಸೊ ಈ ಒಂದು ಡೇಟ್ ಮಂತ್ ಇಯರ್ ಕೊಟ್ಟಾಗ ಆ ಡೇ ಯಾವುದಿತ್ತು ಅಂದ್ರೆ ನಾವು ಈಸಿಯಾಗಿ ಈ ಒಂದು ಟ್ರಿಕ್ ಮೂಲಕ ಕಂಡುಹಿಡಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. For more tricks, please subscribe my channel and also like my channel.